ಇಲ್ಲ ಅದೇನು ಒಂದ್ಸತಿ ಈಗ ಅಚ್ಚೆ ಹಾಕ್ಸ್ತೇನೆ, ಅಚ್ಚೆ ಹಾಕ್ಸ್ಕೊಂಡ್ಬಿಟ್ರೆ ಹೆಂಗೆ ಶಾಶ್ವತ ಹೆಸರು ಆದಂಥ ಒಂದು ಕಲಾ ಸೇವೆ ಮ್ಯೂಸಿಕಲ್ ರೈತರು ಜನಗಳ ಸೇವೆ ಮಾಡ್ತಾರೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಅದೇನು ಅದು ಒಂದು ಎರಡು ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ಆ್ಯಕ್ಟರ್ ರಾಜ್ಕುಮಾರ್ ಮ್ಯೂಸಿಕ್ ಆ್ಯಕ್ಟ್ ಮಾಡಿದ್ದೆ ಬಿಟ್ಟು ಆಮೇಲೆ ಗೋಕಾಕ್ ಪೊಲಿಟಿಕಲ್ ಅಜೆಂಡಾ ಇಲ್ಲದೇ ಭಾಷೆಗೋಸ್ಕರ ಅಷ್ಟೇ ಇದು ಮಾಡಬೇಕಂತ ಸಾಮಾನ್ಯ ರೈಲು ಕ್ರಿಕೆಟ್ ಅವ್ನು ಕ್ರಿಕೆಟ್ ಅಷ್ಟು ಹೆಮ್ಮೆ ಅನಿಸುತ್ತೆ. ಯಾಕೆ ಜನ ಬರ್ತಾರೆ ರೀಸೆಂಟ್ ಎಕ್ಸಾಂಪಲ್ ಯಾಕಂದ್ರೆ ಮಕ್ಕಳಿಗೆ ಮೊದಲು ಹೇಳ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೆ ಹೇಳಿದ್ರೆ ರಾಜ್ಕುಮಾರ್ ಅಂತ. ಯಾಕೆ ಹೇಳ್ತಾರೆ ಅವ್ರ ತಂದೆ ತಾಯಿಗಳು ಆಗ್ತಿದಾಗ ಅವರು ಹೋಗ್ಬೇಕು ಹೇಳ್ತಾರೆ ಇವ್ರು ರಾಜ್ಕುಮಾರ್ ಪಾಠ ಅಂತ ಹೇಳ್ತಾರೆ. ಅಂದರೆ ಒಂದು ಲೆಸನ್ ಥರ ನಾವೇನು ಪಾಠ ಓದ್ತೀವಿ ಆ ಥರ ಒಂದು ಲೆಸನ್ ಥರ ಆಗ್ಬಿಟ್ಟು ಒಂದು ಪಾಠ ಥರ ಒಬ್ಬರಿಗೆ ಇನ್ನೂ ಜಾಸ್ತಿನೇ ಆಗಿತ್ತು. ಇವತ್ತು ಅಷ್ಟೇ ಬೆಳಗ್ಗೆ ನೀವು ಹೇಳಿದಂಗೆ ಒಂದು ಮೀಮ್ ತುಂಬ ವೈರಲ್ ಆಗಿತ್ತು. ಕರ್ನಾಟಕಕ್ಕೆ ಲೀಡರ್ಗಳು ಬರ್ಬೋದು, ನಾಯಕರು ಬರ್ಬೋದು, ಬಟ್ ಯಾವುದೇ ಧರ್ಮ ಜಾತಿ ಯಾವುದನ್ನು ಟಚ್ ಮಾಡಿದೆ ಒಂದು ಕನ್ನಡ ಭಾಷೆಗೆ ಒಬ್ಬ ಇಲ್ಲಿಂತ ಏಕೈಕ ನಟ. ಅದು ಟ್ರೂತ್ ತಾನೆ, 100% ಟ್ರೂತ್. ಅದು ಇಲ್ಲೋದಿಲ್ಲ, ಇಡೀ ರಾಷ್ಟ್ರದಲ್ಲೇ ಅದು. ಎಲ್ಲರೂ ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡು ಬರ್ತಾರೆ, ಬಟ್ ಅವ್ರು ಏನು ಬಯಸ್ತಾನೆ ಮಾಡೋದು ಅಚ್ಚುಮಟ್ಟಿಗೆ ಭಾಷೆ ಅಭಿಮಾನ ಚೆನ್ನಾಗಿ ಅಭಿಮಾನಿಗಳು ಈ ಕ್ಷಣದವರೆಗೂ ಅನ್ನೋರನ್ನು ಮರೆತಿಲ್ಲ. ಅವ್ರ ಸಿನಿಮಾಗಳು ಮರೆಯಲ್ಲ, ಎಲ್ಲ ಜನರೇಷನ್ ಬರ್ತಾರೆ. ನೀವು ಹೇಳಿದ್ರೆ ಚಿಕ್ಕ ಮಕ್ಕಳು ಬರ್ತಾರೆ, ಮರೆಯಲ್ಲ. ಯಾಕಂದ್ರೆ ಏನಾಗುತ್ತೆ ಅಂದರೆ ಅವರು ಏನಾಗ್ಬಿಡುತ್ತೆ ಇವಾಗ ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು 100% ಆಗಿನ ಕಾಲ ಸಿನಿಮಾಗೆ ಹೇಳೋಕ್ಕೆ ಆಗಲ್ಲ. ಅವಾಗಿ ಸಿನಿಮಾ ಇವಾಗಲೂ ಅದು ಅನ್ವಯಿಸಿ ಅದು ಅಗ್ರಿಕಲ್ಚರ್ ವೈಸ್ ಆಗಲಿ, ಸೋಷಿಯಲ್ ಮೆಸೇಜ್ ಆಗಲಿ, ರಿಲೆವೆಂಟ್ ಆಗಲಿ. ಇಲ್ಲ ಸಂಬಂಧಗಳು ಇನ್ನೂ ಉಳ್ಕೊಂಡಿದೆ ಅಂದರೆ ಅದು ಇಂಥ ಈ ಅಪ್ಪಾಜಿ ಮಾಡಿದಂಥ ಒಂದು ಸಿನಿಮಾಗಳ ಒಂದು ಮೂಲಕ ಏನಿಲ್ಲ ಮೊದಲು ಮುಟ್ಟು ಕೊಟ್ಟೆ, ಬಟ್ ನಂಗೆ ತುಂಬ ಇಷ್ಟ. ಚೆನ್ನಾಗಿದೆ, ಆಲ್ಮೋಸ್ಟ್ 95% ರೆಡಿ. ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ರೆಗ್ಯುಲರ್ ಸ್ಟೈಲಾಗಿ ಬಂದಿದೆ. ಸ್ವಲ್ಪ ಡ್ಯಾನ್ಸಿಂಗ್ ಶುರು ಮಾಡಿದ್ವಿ, ಸ್ವಲ್ಪ ಎನರ್ಜಿ ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಅದೇನಿದೆ ಡಿಸೆಂಬರ್ ಆಗಿರುತ್ತೆ, ಜನವರಿ ಫೆಬ್ರವರಿ ಆ್ಯಕ್ಚುಲಿ 5-6 ಮಂತ್ಸ್ ಬೇಕು. ಬಟ್ ನಾನು ಸ್ವಲ್ಪ ರಿಕವರಿ ಅರ್ಲಿಯಾಗೆ ಡಾಕ್ಟರ್ ಹೇಳ್ತಾ ಇದ್ರು, ಅವ್ರು ಯಾವಾಗ ಎವ್ರಿ 10 days ಫೋನ್ ಮಾಡ್ತಾ ಇರ್ತಾರೆ, ಏನು ಶಿವಣ್ಣ ಹಂಗೆ ಡ್ಯಾನ್ಸ್ ಆಗ್ಬಿಟ್ಟಿದ್ರೆ ಹೆಂಗಾಗ್ಬಿಟ್ಟಿದ್ರೆ ಐ ಥಿಂಕ್ ವೆರಿ ಫಾಸ್ಟ್ ಬಟ್ ಸ್ವಲ್ಪ ನಾವು ಪ್ರಯತ್ನ ಪಡ್ತಾ ಇರ್ತೀವಿ, ಪುಷ್ ಮಾಡೋಕ್ಕೆ ಹೋಗಲ್ಲ, ಪ್ರಯತ್ನ ಪಡ್ತಾ ಇರ್ತೀವಿ. ಕೆಲವೊಂದು ಕಡೆ ದೇವರ ಆಶೀರ್ವಾದ. ಇಲ್ಲ ಇವಾಗ ಆ್ಯಕ್ಟ್ ಶೂಟ್ ಮಾಡಿದಿರೋದು, ಆಮೇಲೆ ರಾಮ್ ಚರಣ್ ಸಿನಿಮಾ ಜುಲೈ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಈಗ 131 ಮುಗಿಸ್ಬಿಟ್ಟು ಇನ್ನೊಂದು ಸಿನಿಮಾ ಒಂದು ಸ್ಟಾರ್ಟ್ ಮಾಡಬೇಕು. ಅದೇ ಒಂದು ಇದೆ ನಮ್ಮ ಪವನ್ ಉಡಿಯಾರ್. ಈಗ ಪೆದ್ದಿ ಆಗಲಿ ಜೈಲರ್ ಶೂಟ್ ಆಗಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪೆದ್ದಿ ಒಂದು ಗ್ಲಿಮ್ಸೇ ನೋಡಿ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಸೊ ನಿಮ್ಮ ಪಾತ್ರ ಏನಿರುತ್ತೆ ಅನ್ನೋದೆಲ್ಲ ಕ್ಯೂರಿಯಾಸಿಟಿ. ಅಂದ್ರೆ ಒಂದು ವಿಶೇಷ ಪಾತ್ರ. ಆ ಪಾತ್ರದಲ್ಲಿ ಬಹಳ ಜನ ನೋಡಿದಾಗ ದೇರ್ಕನೆ ಅವ್ರ ಅಭಿಮಾನಿಗಳು ಇಲ್ಲ ಇಲ್ಲಿ ನೋಡೋರಂತೆ, ಈ ತಂಡದಲ್ಲಿ ನೋಡ್ಬೇಕಾದ್ರೆ ಒಂದು ಕನೆಕ್ಷನ್ ಇದೆ. ಅಂದರೆ ರಾಮ್ ಚರಣ್ಗೆ ನನಗೆ ರಾಮ್ ಚರಣ್ ಪ್ರೀತಿ, ರಾಮ್ ಚರಣ್ಗೆ ನನಗೆ ಪ್ರೀತಿ, ಅದು ಶಿವಣ್ಣ ಅಂದರೆ ತುಂಬ ಪ್ರೀತಿಯಿಂದ ಪ್ರಶ್ನೆ ಕೇಳ್ತೀನಿ. ಅಂದರೆ RCB ಬಗ್ಗೆ ಅಂದರೆ ತುಂಬ ಸೆನ್ಸಿಬಲ್ ಆಗಿರೋದಂದರೆ ಪ್ರೀತಿ ಅಭಿಮಾನ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅನ್ನುವಂಥದ್ದು ತುಂಬ ಅಥೆಂಟಿಕ್ ಆಗಿ ಹೇಳಿದ್ರೆ. ಅಂದರೆ ಸಣ್ಣ ಬೈಟಲ್ಲಿ ಅಂದರೆ RCB ಮ್ಯಾಚ್ ಅಂತ ಒಂದು ಸ್ಟ್ರಾಂಗ್ ರೀಸನ್ ಏನಂದರೆ ನಮ್ಮ RCB ರೆಪ್ರೆಸೆಂಟ್ಸ್ ಬ್ಯಾಂಗ್ಳೂರ್, ಪ್ರೀತಿ ಇದ್ದೇ ಇರುತ್ತೆ. ವಿನ್ ಮಾಡಬೇಕಂದ್ರೆ ಎಲ್ರಿಗೂ ಆಸೆ ಇರುತ್ತೆ, ಬಟ್ ಗೇಮ್ಲಿ ಯಾರು ವಿನ್ ಮಾಡ್ತಾರೆ ಸ್ವಲ್ಪ ಹೇಳೋಕ್ಕಾಗಲ್ಲ. ಬಟ್ ಅಭಿಮಾನ ಅಂತೂ ಹೋಗಲ್ಲ, ಇದ್ದೇ ಇರುತ್ತೆ. ಅದೇ RCB ಪವರ್. ನಿನ್ನೆ KL ರಾಹುಲ್ ಅವರು ಒಂದು ನನ್ನ ಗ್ರೌಂಡ್ ಅನ್ನೋ ಥರ ಇದು ಮಾಡ್ತಾರೆ, ನನ್ನ ಹೋಮ್ ಗ್ರೌಂಡ್ ಅಂತ. ಖಂಡಿತ ನಮ್ಗೆ ಅವ್ರು ಕರ್ನಾಟಕದಲ್ಲ, ಅವ್ರು ಯಾವುದೆಲ್ಲ ಆಡಿದ್ರೆ ನಮ್ಮ ಕರ್ನಾಟಕದಲ್ಲಿ. ಅದು ಒಂದು ನಮ್ಗೆ ರಾಹುಲ್ ಬ್ಯಾಟಿಂಗ್ ತುಂಬ ಇಷ್ಟ. ಯಾವಾಗಲೂ ನೋಡಿದಾಗ ನಾನು ಯಾವ ಜೊತೆ ಆಡಿದ್ರು ರಾಹುಲ್ ಬ್ಯಾಟಿಂಗ್ ಮಾತ್ರ ಅವ್ರು ಔಟ್ಲೇ ಆಗಬಾರ್ದು ಅಂತ ನೋಡ್ತಾರೆ.
ಅವರ ಬ್ಯಾಟಿಂಗ್ ಸ್ಟೈಲ್ ಆಗಲಿ, ವಿರಾಟ್ ಕೊಹ್ಲಿ ಚೆನ್ನಾಗ್ತದೆ, ಅಷ್ಟೇ ಈಕ್ವಲ್ ರಾಹುಲ್ ಆಗ್ತದೆ. ನನಗೇನು ಅವ್ರ ಬ್ಯಾಟಿಂಗ್ ಸ್ಟೈಲ್ ನೋಡಿದಾಗ, ಆ ವಿಗರ್ ನೋಡಿದಾಗ ನಮ್ಗೆ ಹೆಮ್ಮೆ ಅನಿಸ್ತದೆ. ಮುಂದಿನ ವರ್ಷ ಏನಾದರೂ RCBಗೆ ರಾಹುಲ್ ಅವ್ರನ್ನ ಅಂದ್ರೆ ಸುವರ್ಣ ಗೊತ್ತಿಲ್ಲ ನನಗೆ. ಯಾವ್ದ್ರಲ್ಲಿ ಆಡಿದ್ರು ಬಿಡಮ್ಮ, ಕಪ್ ಎಲ್ಲ ಇಂಡಿಯಾಲೇ ಇರುತ್ತೆ ಬಿಡ, ಎಲ್ಲೂ ಹೋಗೋದು. IPL ಅಂತ ಹೆಸರು ಅಷ್ಟೇ, ಬಟ್ ಇಂಡಿಯಾಲೇ ಅಪ್ಪಾಜಿ ಬರಲಿ ಅದು ಅದೊಂದು ಅದೇ ಬಂತು ನನಗೆ, ಅದೇ ಖುಷಿ ಆಯ್ತು ಅಂತ. ಅಪ್ಪಾಜಿ ಬರ್ತಿದ್ದು ಒಮ್ಮಿಗೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ವಿಭಿನ್ನವಾದ ಪ್ರಯತ್ನ. ಅಂದರೆ ಯೂಶಲಾಗಿ ಇದೆಲ್ಲ ಸ್ವಲ್ಪ ಈ ವೆಸ್ಟರ್ನ್ ಕಲ್ಚರ್ ತುಂಬ ಜಾಸ್ತಿ, ಬಟ್ ಇಲ್ಲಿ ನಮ್ಮ ಕಲ್ಚರ್ ಪ್ರಕಾರ ಅಳವಡಿಸ್ಕೊಂಡು ರೀತಿ ಇದೆಯಲ್ಲ ಭಾಳ ವಿಶೇಷತೆ ಅಂತ. ನಾನು ತುಂಬ ಡೀಟೇಲಾಗಿ ನೋಡ್ತಾರೆ ಪಿಕ್ಚರ್ಗೆ, ಜನಗಳಿಗೆ ಗೆಟ್ ಕನೆಕ್ಟೆಡ್, ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಆ ಥರ ಒಂದು ನಡೆಯುತ್ತೆ, ಸಂಸಾರ, ಕುಟುಂಬ, ಫ್ರೆಂಡ್ಸ್ ಸರ್ಕಲ್, ಇದು ಅದರಲ್ಲಿ ಬರುವಂಥ ಒಂದು ಭಾವನೆಗಳು, ಅದನ್ನು ಭಾಳ ಎಂಟರ್ಟೈನಿಂಗ್ ಆಗುತ್ತೆ. ಥ್ಯಾಂಕ್ ಯು.